ಆರೋಗ್ಯ ಉಂಟು, ಬಟ್ ನನ್ಗೆ ಹೊರಗೆ ಹಾಕಿದ್ದಾರೆ. ಅವರು ಎಂತ ರೀಸನ್ ಕೊಟ್ಟಿದ್ರು ಅಪ್ರೋಪ್ರಿಯೇಟ್ ರೀಸನ್ ಅಲ್ಲ. ಯಾಕೆ ಸ್ಪಂದನ ಅವರು ಮತ್ತೆ ಅವರು ಯಾಕೆ ನಾನೇ ಅಲ್ಲ? ನಂತರ ಯಾರು ಚಿಕ್ಕವರು ದೊಡ್ಡವರು ಅಲ್ಲ, ಸೆಲೆಬ್ರಿಟಿ ನಾನ್ ಸೆಲೆಬ್ರಿಟಿ ಅಲ್ಲ. ದೊಡ್ಡ ದೊಡ್ಡ ಮಾತಾಡ್ಲಿಕ್ಕೆ ಎಲ್ಲರಿಗೆ ಬರುತ್ತೆ. ನ್ಯಾಯ ಹಂಗೆ ಥಿಂಕ್ ಮಾಡ್ಬೇಕು. ನಿಮಗೆ ವೋಟ್ ಹಾಕಿ ಹೊರಗಡೆ ಹಾಕಿದ್ರು ಯಾರಾದ್ರೂ ಒಬ್ಬರಲ್ಲಿ ಹೊರಗಡೆ ಹಾಕಿದ್ರೆ ನೀವು ಯಾರನ್ನ ಹಾಕ್ತೀರಿ? ಎಲ್ಲರಿಗೆ ಹಾಕ್ತೀನಿ. ಸೂಪರ್ ಸಂಡೇ ವಿತ್ ನಮಸ್ಕಾರ. ಕನ್ನಡ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಚನಾ. ಬಿಗ್ ಬಾಸ್ ನ ಕೆಲವೊಂದಷ್ಟು ಅಪ್ಡೇಟ್ಗೆ ಯಾರೆಲ್ಲ ಕಾಯ್ತಿದ್ರ ಅವ್ರಿಗೆ ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಸೊ ನಿನ್ನೆ ನಡೆದ ಒಂದು ಎಪಿಸೋಡ್ ನಲ್ಲಿ, ಅಂದ್ರೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ನ ನೀವು ನೋಡಿರೋದಾದ್ರೆ, ಸೊ ನಿನ್ನೆ ಸುದೀಪ್ ಸರ್ ಒಂದಷ್ಟು ಜನಗಳಿಗೆ, ಒಂದಷ್ಟು ಕಂಟೆಸ್ಟೆಂಟ್ಸ್ ಗೆ ಕ್ಲಾಸ್ ನ ತಗೊಂಡ್ರು. ಅಂದ್ರೆ ಆ ಗೇಮ್ ನ ಯಾವ ರೀತಿ ಹಾಡಿದ್ರು, ಯಾವ ರೀತಿ ಗೇಮ್ ಅಲ್ಲಿ ಫೌಲ್ ಆಯ್ತು, ಮತ್ತೆ ಯಾವ ರೀತಿ ಡಿಸಿಷನ್ ತಗೊಂಡ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತಾಡಿದ್ರು. ಅದರಲ್ಲಿ ಕಾಕ್ರೋಚ್ ಸುದಿ ಅವ್ರ ಬಗ್ಗೆ ಒಂದಷ್ಟು ಕ್ಲಾಸ್ ನ ತಗೊಂಡು ಅವ್ರಿಗೆ ಒಂದಷ್ಟು ಯಾವ ರೀತಿ ಇರ್ಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಿದ್ಯಾ ಗೊತ್ತಿಲ್ವಾ, ಗೊತ್ತಿದ್ರೆ ಯಾವ ರೀತಿ ಮಾತಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಹಾಗೇನೇ ನಾಮಿನೇಷನ್ ತನ ವಿಚಾರಕ್ಕೆ ಬಂದ್ರೆ, ಅದರಲ್ಲಿ ಟೋಟಲ್ 9 ಜನ ನಾಮಿನೇಟ್ ಆಗಿದ್ದಾರೆ. ಯಾರ್ಯಾರಪ್ಪ ಅಂತಂದ್ರೆ, ಕಾಕ್ರೋಚ್ ಸುಧೀರ್ ಅವರು ನಾಮಿನೇಟ್ ಆಗಿದ್ದಾರೆ, ಮಲ್ಲಮ್ಮ ಅವ್ರು ಆಗಿದ್ದಾರೆ, ಧನುಷ್ ಗೌಡ ಆಗಿದ್ದಾರೆ. ಇವರೆಲ್ಲ ಒಂಟಿ ಆಗಿದ್ದವರು. ಇನ್ನು ಜಂಟಿಲಿ ನೋಡೋದಾದ್ರೆ ಅಮಿತ್ ಅವರಾಗಿದ್ದಾರೆ, ಕರಿ ಬಸಪ್ಪ ಅವರಾಗಿದ್ದಾರೆ, ಅಭಿಷೇಕ್ ಅಶ್ವಿನಿ ಆಗಿದ್ದಾರೆ, ಮತ್ತೆ ಗಿಲ್ಲಿ ಮತ್ತೆ ಕಾವ್ಯರಾಗಿದ್ದಾರೆ. ಇವತ್ತಿನ ಎಪಿಸೋಡ್ ನಲ್ಲಿ ಅಂತಂದ್ರೆ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಎಲಿಮಿನೇಷನ್ ಇಂದ ಯಾರು ಪಾರಾಗ್ತಾರೆ ಅಂತ ನೋಡೋದಾದ್ರೆ, ಮೊದಲಿಗೆ ನಿನ್ನೆ ಸಂಚಿಕೆಯಲ್ಲಿ ಸೇವ್ ಆಗಿದ್ದು ಮಲ್ಲಮ್ಮನವರು ಸೇವ್ ಆಗಿದ್ದಾರೆ. ಸೊ ಅದರಲ್ಲಿ ಇನ್ನು ಉಳಿದಂತಹ ಕಂಟೆಸ್ಟೆಂಟ್ ಯಾರೆಲ್ಲ ಸೇವ್ ಆಗ್ತಾರೆ ಅಂತಂದ್ರೆ, ಗಿಲ್ಲಿ ಹಾಗೂ ಕಾವ್ಯ ಅವರು ಸೇವ್ ಆಗ್ತಾರೆ, ಮತ್ತೆ ಅಭಿಷೇಕ್ ಹಾಗೂ ಅಶ್ವಿನಿ ಅವರು ಸೇವ್ ಆಗ್ತಾರೆ, ಮತ್ತೆ ಮಲ್ಲಮ್ಮನವರು ಸೇವ್ ಆಗ್ತಾರೆ, ಜೊತೆಗೆ ಧನುಷ್ ಗೌಡ ಅವರು ಸೇವ್ ಆಗ್ತಾರೆ. ಇನ್ನು ಕೊನೆಯದಾಗಿ ಉಳಿಯೋದು ಅಮಿತ್ ಹಾಗೂ ಕರಿಬಸಪ್ಪ ಅವರು. ಇವರಿಬ್ಬರಲ್ಲಿ ಕೊನೆಯದಾಗಿ ಉಳ್ಕೋತಾರೆ. ಇನ್ನು ಇವರಿಬ್ಬರ ಒಂದು ಚಟುವಟಿಕೆಯನ್ನು ನೋಡೋದಾದ್ರೆ, ಅವರು ಬಿಗ್ ಬಾಸ್ ನಲ್ಲಿ ಕಾಣಿಸ್ಕೊಂಡಿದ್ದು ಸ್ವಲ್ಪ ಕಮ್ಮಿನೇ ಅಂತಾನೆ ಹೇಳ್ಬೋದು. ಇನ್ನು ಅಮಿತ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಕರಿಬಸಪ್ಪ ಅವರು ಎಲ್ಲೋ ಒಂದ್ ಕಡೆ ಅವರ ಡೈಲಾಗ್ ಮುಖಾಂತರ, ಅವರ ಕಾಮಿಡಿ ಮುಖಾಂತರ ಎಲ್ಲೋ ಸ್ವಲ್ಪ ಕಾಣಿಸ್ಕೊತಾ ಇದ್ರು. ಆದ್ರೆ ಅಮಿತ್ ಅವರು ಎಲ್ಲೋ ಕಾಣಿಸ್ಕೊಂಡಿಲ್ಲ. ಮತ್ತೆ ನಿನ್ನೆ ನಡೆದ ಸಂಚಿಕೆಯಲ್ಲಿ ಸುದೀಪ್ ಸರ್ ಅಮಿತ್ ಅವ್ರಿಗೆ ಒಂದಷ್ಟು ಕ್ಲಾಸ್ ನ ತಗೊಂಡ್ರು, ಯಾವ ರೀತಿ ಇರಬೇಕು, ಹೇಗೆ ಕೆಲವೊಂದಷ್ಟು ಮಾತುಗಳಿತ್ತು ಅವ್ರದ್ದು, ಅವ್ರ ಬಗ್ಗೆ ಅದನ್ನ ಕ್ಲಾರಿಟಿ ಕೊಟ್ರು. ಈಗ ನಾಮಿನೇಷನ್ ಇಂದ ಅಮಿತ್ ಅವರು ಕರಿಬಸಪ್ಪ ಇಬ್ಬರಲ್ಲಿ ಯಾರು ಹೋಗ್ತಾರೆ ಅನ್ನೋ ಕುತೂಹಲ ಎಲ್ಲಾರ್ಗೂ ಇದೆ. ಹಾಗೆ ನಿನ್ನೆ ನಡೆದ ಸಂಚಿಕೆಯಲ್ಲಿ ರಕ್ಷಿತ್ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಸೊ ಈ ಕರಿಬಸಪ್ಪ ಮತ್ತೆ ಅಮಿತ್ ಅವರು ಇಬ್ರಲ್ಲಿ ಯಾರಾದ್ರೂ ಒಬ್ರು ಹೊರಗಡೆ ಹೋದ್ರೆ, ಸೊ ಯಾರಿಗೆ ರಕ್ಷಿತ್ ಅವರು ಜಂಟಿ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಹಾಗೆ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾಗೂ ಅಶ್ವಿನ್ ಮೇಡಮ್ಗೆ ಅಷ್ಟಕ್ಕಷ್ಟೇ. ಯಾಕಂತಂದ್ರೆ ಅವರು ರಾಜಮಾತೆಯಾಗಿ ದರ್ಬಾರ್ನ ನಡೆಸ್ತಾ ಇದ್ರು. ಇನ್ನು ಗಿಲ್ಲಿ ಅವರು ಬರೀ ಅವ್ರ ಕಾಲಿಳದೆ ಆಗಿತ್ತು. ಆದ್ರೆ ಬಿಗ್ ಬಾಸ್ ಇದ್ರಲ್ಲಿ ಯಾವ ರೀತಿ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ, ಗಿಲ್ಲಿ ಹಾಗೂ ಅಶ್ವಿನಿ ಅವ್ರನ್ನ ಜಂಟಿ ಮಾಡಿದಾರೆ. ಇನ್ನ ಮುಗೀತು ಕತೆ. ಇನ್ನು ಅವರಿಬ್ರು ಜಂಟಿ ಆದ್ರೆ ಕಾಮಿಡಿ ಎಂಟರ್ಟೈನ್ಮೆಂಟ್ಗಂತೂ ಬರನೇ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಜಂಟಿ ಆಗ್ದಲೇ ಇದ್ದಾಗ್ಲೇನೆ ಗಿಲ್ಲಿ ಅವರು ಅಶ್ವಿನಿ ಅವ್ರನ್ನ ಅಷ್ಟು ರೇಗಿಸ್ತಾ ಇದ್ರು. ಇನ್ನು ಯಾವ ರೀತಿ ಎಲ್ಲ ಇರುತ್ತೆ ಅಂತ ಮುಂದೆ ಕಾದ್ ನೋಡ್ಬೇಕು. ಹಾಗಿದ್ರೆ ಇವತ್ತಿನ ಎಲಿಮಿನೇಷನ್ ನಲ್ಲಿ ಅಮಿತ್ ಹಾಗೂ ಕರಿಬಸಪ್ಪ ಅವರಿದ್ದಾರೆ. ಅವರಿಬ್ಬರಲ್ಲಿ ಯಾರು ಹೋಗ್ತಾರೆ ಅನ್ನೋ ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಕನ್ನಡ ಒನ್ ಯೂಟ್ಯೂಬ್ ಚಾನಲ್.